ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕುಲಾಲ್ ಚಕ್ರವರ್ತಿ ಗುರುಜಿ. ಈ ವಾರದ ರಾಶಿ ಈ ವಾರ ಮೇಷರಾಶಿಯವರು 4ನೇ ಮನೆಯಲ್ಲಿ ಮಂಗಳ ಇರೋದ್ರಿಂದ ನೀಚ ಭಾಗಾಂಶದಲ್ಲಿರೋದ್ರಿಂದ ಬಹಳ ತೊಂದರೆಗಳನ್ನು ಅನುಭವಿಸ್ತಾರೆ. ಬಟ್ ಆದರೆ ಕೆಲಸ ಕಾರ್ಯಗಳು ಇವರಂತೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ಅದು ವಿಫಲವಾಗುತ್ತೆ. ಮತ್ತೆ ಗುರು ಇಲ್ಲಿ ಧನಸ್ಥಾನದಲ್ಲಿರೋದ್ರಿಂದ ನಿಮ್ಮ ಮನೆ ಕುಟುಂಬದಲ್ಲಿ ಲವಲವಿಕೆಯ ವಾತಾವರಣ ಇರುತ್ತೆ. ಮತ್ತು ಯಾರು ಸ್ಪೋರ್ಟ್ಸ್ ಅಲ್ಲಿರ್ತಾರೆ ಭಾಗವಹಿಸಿದವರು ಅವರಿಗೆ ಒಳ್ಳೆಯ ಪ್ರಗತಿ ಆಗುತ್ತೆ. ಮತ್ತು ವ್ಯಯಸ್ಥಾನದಲ್ಲಿ ಶನಿ ಇರೋದ್ರಿಂದ ಶನಿಯ ಪ್ರಭಾವ ತಗ್ಗಿಸೋದಕ್ಕೆ ಶನಿಯ ಸ್ತೋತ್ರಗಳನ್ನು ಪಡಿಸಿ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವೀಳ್ಯದೆಲೆ ಹಾರವನ್ನು ಸಮರ್ಪಣೆ ಮಾಡಿ ಶುಭವಾಗುತ್ತೆ. ವೃಷಭ ರಾಶಿಯವರಿಗೆ ಶುಕ್ರ ಅಧಿಪತಿ. ವೃಷಭ ರಾಶಿ ಶುಕ್ರ ಚೆನ್ನಾಗಿದ್ರೆ ಅವ್ರ ಜಾತಕದಲ್ಲಿ ಅವರು ಎಲ್ಲ ರೀತಿಯ ಪ್ರಗತಿಯನ್ನು ಕಾಣ್ತಾರೆ. ಹಾಗೆ ಕೆಲವು ಜಾತಕದಲ್ಲಿ ಶುಕ್ರ ಅಸ್ತನಾಗಿರ್ತಾನೆ, ಅವ್ರಿಗೆ ರಿಲೇಷನ್ಗಳಲ್ಲಿ ಸಂಬಂಧಿಕರಲ್ಲಿ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಿರ್ತಾರೆ. ಮತ್ತು ಮಂಗಳ ಪ್ರಭಾವ ನೀಚ ಭಾಗಾಂಶದಲ್ಲಿರೋದ್ರಿಂದ ಅವರ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಾಗುತ್ತೆ. ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಸುಲಲಿತವಾಗಿ ಸರಾಗವಾಗಿ ಆಗಬೇಕು ಅಂತ ಆದರೆ ಲಕ್ಷ್ಮೀ ದೇವಿಗೆ ಆರಾಧನೆ ಮಾಡಿ ಹಾಗೂ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ತಿನ್ನಿಸಿ ಶುಭವಾಗುತ್ತೆ. ಮಿಥುನ ರಾಶಿ ಬಹಳ ಶುಭ ರಾಶಿ. ಯಾಕಂದರೆ ಬುಧ ಅಧಿಪತಿ. ಯಾರಿಗೆ ಕಮ್ಯುನಿಕೇಶನ್ ಮಾತನಾಡ್ತಾರೆ, ಮೀಡಿಯಾ ಫೀಲ್ಡು, ಕೆಲವೊಂದು ಫೀಲ್ಡಲ್ಲಿ ಇರ್ತಾರಲ್ಲ ಕಮ್ಯುನಿಕೇಶನ್ ಫೀಲ್ಡಲ್ಲಿ, ಅಂಥವ್ರಿಗೆ ಬಹಳ ಶುಭ ಆಗುತ್ತೆ. ಯಾಕಂದರೆ ಗುರು ಅಲ್ಲಿ ವ್ಯಯಸ್ಥಾನದಲ್ಲಿದ್ದರೂ ಕೂಡ ಗುರುಬಲ ಇಲ್ಲ, ಬಟ್ ಶುಕ್ರನ ಅನುಗ್ರಹ ತುಂಬ ಚೆನ್ನಾಗಿದೆ. ಮತ್ತು ಕೇಂದ್ರದಲ್ಲಿ ಯಾವಾಗ ರವಿ ಇರ್ತಾನೆ ಅವರ ಕೆಲಸ ಕಾರ್ಯಗಳಲ್ಲಿ ಶುಭ ಫಲಗಳನ್ನು ಅನುಭವಿಸ್ತಾರೆ. ಬಟ್ ಆದರೆ ಸ್ಟ್ರೆಸ್ ಇರುತ್ತೆ, ರಾಹುಕೇತು ಪ್ರಭಾವದಿಂದ ಅವರಿಗೆ ಒತ್ತಡಗಳಿರುತ್ತೆ. ಬಟ್ ಆ ಒತ್ತಡದಿಂದ ಹೊರಗಡೆ ಬರ್ತೀರ. ಆದಷ್ಟು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಶುಭವಾಗುತ್ತೆ. ಕಟಕ ರಾಶಿ ಮನಸ್ಸಿದ್ದರೆ ಮಾರ್ಗ. ಮನಸ್ಸೋ ಜಾತಃ ಚಂದ್ರ. ಯಾಕಂದರೆ ಮನಸ್ಸು ಬಹಳ ಚಂಚಲತೆಯಾಗಿರುತ್ತೆ. ಆ ಮನಸ್ಸನ್ನು ನಿಗ್ರಹ ಮಾಡದೆ ವಿವೇಕ ಶಕ್ತಿಯಿಂದ. ಹಾಗೆ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರೆ ನೀವು ಶುಭ ಫಲಗಳನ್ನು ಅನುಭವಿಸ್ತೀರ. ಈ ವಾರ ಆದಷ್ಟು ನಿಮ್ಮ ತಾಯಿಗೆ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಶುಭವಾಗುತ್ತೆ. ಮತ್ತು ಆದಷ್ಟು ಹೊರಗಡೆ ಜನಗಳ ಸಂಪರ್ಕದಲ್ಲಿ ಬೆಳೆಸೋದಕ್ಕೆ ಪ್ರಯತ್ನ ಮಾಡಿ, ಶುಭವಾಗುತ್ತೆ. ಸಿಂಹರಾಶಿಯಾಧಿಪತಿ ರವಿ. ನಿಮಗೆ ರವಿ ಸ್ಟ್ರಾಂಗ್ ಆಗಿದ್ರೆ ನಿಮ್ಮ ಹಾರೋಸ್ಕೋಪಲ್ಲಿ ಬಹಳ ಚೆನ್ನಾಗಿ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತೀರ. ಹಾಗೂ ಯಾರು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರ್ತಾರೆ, ಸ್ಪೋರ್ಟ್ಸಲ್ಲಿ ಮುಂದುವರಿತಿರ್ತಾರೆ ಅಂಥವ್ರಿಗೆ ಬಹಳ ಶುಭ ಕಾರ್ಯಗಳು. ಬಟ್ ಆದರೂ ಜಾಗರೂಕವಾಗಿರಿ. ಯಾಕಂದರೆ ಶನಿ ಅಲ್ಲಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಅಚಾನಕ್ಕಾಗಿ ದುರ್ಘಟನೆಗಳು ಸಂಭವಿಸಲಿದೆ, ಹುಷಾರಾಗಿರಿ. ಮತ್ತು ಇಲ್ಲಿ ಆದಷ್ಟು ವಿಷ್ಣು ಸಹಸ್ರನಾಮ ಜೊತೆಗೆ ಹನುಮಂತನ ಆರಾಧನೆ ಮಾಡಿ ಶುಭವಾಗುವುದು. ಕನ್ಯಾ ರಾಶಿಯಾಧಿಪತಿ ಬುಧ. ಬುಧ ಅತಿ ಸೂಕ್ಷ್ಮ ಜ್ಞಾನವನ್ನು ಕೊಡ್ತಕ್ಕಂಥವನು. ಯಾಕೆಂದರೆ ಬುದ್ಧಿ ರೂಪ. ಯಾಕೆಂದರೆ ಮನಸ್ಸು ವಿವೇಕದಿಂದ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಹಾಗೆ ನಿಮ್ಮ ಬುದ್ಧಿ ಚಾಕುಚಕ್ಯತೆಯಿಂದ ನೀವು ಕೆಲಸ ಮಾಡಿದರೆ ಶುಭ ಫಲಗಳನ್ನು ಅನುಭವಿಸ್ತೀರ. ಹಾಗೂ ಶುಕ್ರನು ಅಲ್ಲಿ ಧನಕಾರಕ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಒಳ್ಳೆಯ ಶುಭ ಫಲಗಳು ಸಿಗುವುದು. ಬಟ್ ಆದರೆ ಸ್ಲೋ. ಯಾಕಂದರೆ ಶನಿ ಪ್ರಭಾವನೂ ಇದೆ ಅಲ್ಲಿ. ಶನಿ ಇರೋದ್ರಿಂದ ಕೊಡತಗೊಳ್ಳೋ ವ್ಯವಹಾರದಲ್ಲಿ ಬಹಳ ಜಾಗೃತರಾಗಿರಿ. ಮತ್ತು ಐ ಟಿ ಬಿ ಟಿ ಫೀಲ್ಡು, ಈ ಥರ ಟೆಕ್ನಿಕಲ್ ಫೀಲ್ಡಲ್ಲಿರೋರು ಬಹಳ ಜಾಗರೂಕರಾಗಿರಿ.
ಮತ್ತು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಶುಭವಾಗುತ್ತದೆ. ತುಲಾ ರಾಶಿಗೆ ಯಾಕಂದ್ರೆ ನಾವು ತಕ್ಕಡಿ ಅಂತೀವಿ, ಯಾಕಂದ್ರೆ ಇವರು ಬಹಳ ತೂಕಬದ್ಧವಾಗಿ ಮಾತಾಡ್ತಾರೆ, ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಾರೆ. ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಬಟ್ ಅವ್ರ ಲೈಫಲ್ಲಿ ಅವರು ಬ್ಯಾಲೆನ್ಸ್ ಆಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಶನಿ ರೋಗರುಣ ಶತ್ರು ಸ್ಥಾನ ಮನೆಯಲ್ಲಿದ್ದಾನೆ. ಯಾಕಂದ್ರೆ ಗುರುವಿನ ಮನೆಯಲ್ಲಿದ್ರೂ ಕೂಡ ಅಷ್ಟಮ ಸ್ಥಾನದಲ್ಲಿ ಏನೋ ಒಂದು ಲಾಭನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇರ್ತೀರಾ, ಆ ಲಾಭ ನಿಮಗೆ ಬಂದಿಲ್ಲ ಅಂತಂದಾಗ ಅದು ಅಲ್ಲೇ ಕುಗ್ಗೋಗ್ಬಿಡುತ್ತೆ. ಆ ಸಮಸ್ಯೆಗಳು ಇನ್ನೂ ತಲೆ ಮೇಲೆ ಬೀಳುತ್ತೆ. ಯಾಕಂದರೆ ನೀವು ಬಹಳ ಆಲೋಚನೆ ಮಾಡಿ ಪೇಷನ್ಸ್ ಆಗಿ ನೀವು ಎಲ್ಲ ಕೆಲಸಗಳನ್ನು ಮಾಡಿರ್ತೀರ, ಅದು ತೊಂದರೆಗೆ ಒಳಗಾಗ್ತದೆ ಈ ವಾರ. ಬಟ್ ನೀವು ಅದಕ್ಕೇನು ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ದೇವಿ ಆರಾಧನೆ ಮಾಡಿ, ಮಹಾಲಕ್ಷ್ಮೀ ದೇವಿ ಆರಾಧನೆ ಮಾಡಿಕೊಳ್ಳಿ. ಆದಷ್ಟು ಶ್ರೀ ಸೂಕ್ತವನ್ನು ಪಾರಾಯಣ ಮಾಡಿ ಶುಭವಾಗುತ್ತೆ. ವೃಶ್ಚಿಕ ರಾಶಿ ಅಧಿಪತಿ ಮಂಗಳ. ಯಾಕಂದ್ರೆ ಶಶಿ ಮಂಗಳ ಯೋಗ ಇರೋದ್ರಿಂದ ಈ ವಾರ ಬಹಳ ಶುಭ ಫಲಗಳನ್ನ ಅನುಭವಿಸ್ತೀರ. ಮಾತು ಸ್ಪಷ್ಟವಾಗಿ ಆಡ್ತೀರಾ. ಕೆಲವೊಂದು ಕಡೆ ನಿಮ್ಮ ಮಾತಿನಿಂದ ಬೇಸರ ಹೋಗಿ ಕೆಲವರಿಗೆ ಸಮಸ್ಯೆಗಳು ಆಗಿರೋದು ಸಾಧ್ಯತೆ ಇದೆ. ಅದರಿಂದ ನೀವು ಏನು ಬೇಸರ ಆಗೋ ಅವಶ್ಯಕತೆ ಇಲ್ಲ. ನಿಮ್ಮ ಕಾರ್ಯಗಳು ನಿಮ್ಮಂತೆ ನೀವು ಸರಾಗವಾಗಿ ಮಾಡಿ ಶುಭವಾಗುವುದು. ಆದಷ್ಟು ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಳ್ಳಿ, ಶುಭವಾಗುವುದು. ಧನುಸ್ಸು ರಾಶಿಗೆ ಗುರು ಅಧಿಪತಿ, ಜ್ಞಾನಕಾರಕ ಗುರು ಅನುಗ್ರಹವನ್ನು ಮಾಡಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ಶುಭವಾಗುವುದು. ರಾಜಕಾರಣಿಗಳಿರ್ತಾರೆ, ಅವ್ರಿಗೆ ಕೆಲವೊಂದು ಒತ್ತಡಗಳಿರ್ತದೆ, ಅದರಿಂದ ಹೊರಗಡೆ ಬರ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಕೆಲವೊಬ್ಬರು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಆಗ್ಬೋದು, ಬೇರೆ ನಾನಾ ರೀತಿಯಲ್ಲಿ ಇರತಕ್ಕಂಥವ್ರು ಆಗ್ಬೋದು. ಕೆಲಸ ಕಾರ್ಯಗಳು ಅವ್ರಿಗೆ ಸುಲಭವಾಗಿ ಆಗತಕ್ಕಂಥ ಸಾಧ್ಯತೆಗಳಿರ್ತದೆ. ಅದಕ್ಕೆ ಗುರು ಅನುಗ್ರಹ ಬೇಕು. ರಾಯರ ಆರಾಧನೆ ಮಾಡಿ ಶುಭವಾಗುವುದು. ಮಕರ ರಾಶಿಯಾಧಿಪತಿ ಶನಿ. ಮಕರಕ್ಕೆ ನಾವು ಹೇಗಂತೀವಿ ಅಂದರೆ, ಮಕರ ಅಂತಂದ್ರೆ ಮೊಸಳೆ ಅಂತೀವಿ. ಹಾಗೆ ನೀವು ಸೈಲೆಂಟ್ ಆಗಿದ್ರೆ, ಯಾಕಂದ್ರೆ ಸೂಕ್ಷ್ಮ ರೀತಿಯಲ್ಲಿ ಗಮನಿಸ್ತೀರಾ. ಯಾವುದನ್ನೇ ಆಗಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸೂಕ್ಷ್ಮವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ. ಅಗ್ರೆಸಿವ್ ಆಗಿ ಹೋದರೆ ಕೆಲವೊಂದು ಸಂದರ್ಭದಲ್ಲಿ ಅದು ಪ್ರಾಬ್ಲಮ್ಸ್ಗಳನ್ನ ನಿಮ್ಮ ಮೈ ಮೇಲೆ ಹೇಳ್ಕೊತೀರಾ. ಅದರಿಂದ ನೀವು ಬಚಾವಾಗಿ. ಮತ್ತೆ ನಿಮಗೆ ಶನಿ ಪ್ರಾಬ್ಲಮ್ಸು, ಯಾಕಂದರೆ 7.5 ಇವಾಗ ತೃತೀಯ ಭಾವದಲ್ಲಿರೋದ್ರಿಂದ ಶನಿಯ ಪ್ರಭಾವ ತಗ್ಗಿಸೋದಕ್ಕೆ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಶುಭವಾಗುವುದು. ಕುಂಭ ಅಂತಂದ್ರೆ ಕುಂಭ ಜ್ಞಾನಕಾರಕ. ಯಾಕೆಂದ್ರೆ ನಮ್ಮ ಜ್ಞಾನ ಚಕ್ಷು ಬೆನ್ನಿನ ಹಿಂಬದಿಯ ನರನಾಡಿಯಲ್ಲಿ ಇರ್ತದೆ. ಯಾಕೆಂದ್ರೆ ಮೂಲಾಧಾರ ಚಕ್ರದಲ್ಲಿ ಅಗಾಧವಾದಂತಹ ಜ್ಞಾನ ಚಕ್ಷು ಇರುತ್ತೆ. ಯಾಕೆಂದ್ರೆ ನಮಗೆ ಜ್ಞಾನವನ್ನು ಕಾರಕ ಕೊಡ್ತಕ್ಕಂಥವನೇ ಗುರು. ಯಾಕಂದ್ರೆ ಗುರು ದೃಷ್ಟಿ ಶನಿ ಮೇಲೆ ಇದ್ರೆ ಅವ್ರು ಎಂಥದೇ ಕರ್ಮದೋಷಗಳಿದ್ರು ನಿವಾರಣೆ ಆಗುತ್ತೆ. ಹಾಗೆ ಗುರುವಿನ ಕೃಪೆ ಇದೆ, ನಿಮಗೆ ಬಹಳ ಶುಭ ಫಲವನ್ನು ಅನುಭವಿಸ್ತೀರಾ. ಯಾರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಬೇಕು, ರಿಸಲ್ಟ್ಸ್ಗಳು ಉನ್ನತವಾದಂತಹ ಮಟ್ಟದಲ್ಲಿ ಬರಬೇಕು ಅಂದವರು ಗುರು ರಾಯರ ಅನುಗ್ರಹ ಪಡ್ಕೊಳ್ಳಿ, ಶುಭವಾಗುವುದು. ಮೀನರಾಶಿಗೆ ಅಧಿಪತಿ ಗುರು ಮುಖೇನ ಮಾಧುರ್ಯ ಯುಕ್ತ. ಯಾಕಂದ್ರೆ ಗುರು ಅನುಗ್ರಹ ಇದ್ರೆ ಎಲ್ಲ ಕಾರ್ಯಗಳು ಸುಲಭವಾಗಿ ಆಗುತ್ತೆ. ಯಾಕಂದ್ರೆ ಗುರು ನಿಮಗೆ ಮೀನರಾಶಿಗೆ ಲಗ್ನದಲ್ಲಿ ಬುಧ ಇದ್ದಾನೆ. ಯಾಕಂದ್ರೆ ನೀಚ ಸ್ವಭಾವದಲ್ಲಿ ಬುಧ ಇದ್ದಾಗ ಪ್ರಾಬ್ಲಮ್ಸ್ಗಳನ್ನ ನೀವೇ ಮೈ ಮೇಲೆ ಹಾಕೋತೀರಾ. ಅದನ್ನ ಅವಾಯ್ಡ್ ಮಾಡಿ. ಮತ್ತೆ ನಿಮ್ಮ ಮನಸ್ಸನ್ನ ನಿಗ್ರಹ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ. ನೀವು ಎಷ್ಟೇ ಹೊರಗಡೆ ಹೋಗಿ ದುಡಿದ್ರೂ ಕೂಡ ನಿಮ್ಗೇನು ಫಲ ಸಿಕ್ಕಿಲ್ಲ ಅಂತ ಬೇಜಾರಾಗಕ್ಕೆ ಹೋಗ್ಬೇಡಿ. ನಿಮಗೇನು ದೊರಕಬೇಕು ಅದು ಖಂಡಿತವಾಗ್ಲೂ ನಿಮಗೆ ಬರುತ್ತೆ. ಆದರೆ ನಿಮ್ಮ ಪ್ರಯತ್ನ ಮಾಡಿ ಶುಭ ಫಲಗಳನ್ನು ಅನುಭವಿಸ್ತೀರಾ. ಒಳ್ಳೆಯದಾಗಲಿ. ರಾಯ ಅನುಗ್ರಹ ಮಾಡಿ ಚೆನ್ನಾಗಿರ್ತೀರಾ. ನಮಸ್ಕಾರ.